ಹಲೋ ನಮಸ್ತೆ ಎಲ್ಲರಿಗೂ ಜಲಜ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಮಗ ಇವತ್ತೇನೋ ಕೇಳ್ತಾ ಇದ್ದಾನೆ, ಏನು ಅಂತ ಕೇಳೋಣ ಬನ್ನಿ. ಏನು ಮಾಡ್ತಿದ್ಯಾ? ಇದು ನಾನು ನೋಡ್ತಿದ್ದೀನಿ. ಇವರು ರಕ್ಷಿತಾ ಮತ್ತೆ ರಘು ಆ ಬಿಗ್ ಬಾಸ್ ಅಲ್ಲಿ ಇದು ಫೇಮಸ್ ಆಗಿರೋ ರೆಸಿಪಿ. ನಾನು ನಿಮ್ಗೆ ಹೇಳ್ತಿದ್ದೀನಿ 7 ದಿವಸದಿಂದ ಮಾಡ್ಕೊಡು ಅಂತ. ನೀನು ಮಾಡ್ಕೊಡ್ತೀರಾ? ಪ್ಲೀಸ್ ಇವತ್ತು ಮಾಡ್ಕೊಡ್ತೀರಾ? ಬಾ ಆಯಿತು, ಮಾಡ್ಕೊಡ್ತೀನಿ. ನೋಡಿ, ಈ ರೆಸಿಪಿ ಮಾಡೋದು ತುಂಬಾ ಸುಲಭ. ರಘು ಅವರು ಹೇಳ್ದಂಗೆನೆ ತುಂಬ ಈಸಿಯಾಗಿ ಮಾಡೋವಂಥದ್ದು, ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡೋವಂಥದ್ದು. ಇದು ಬ್ಯಾಚುಲರ್ಸ್ಗಂತೂ ತುಂಬ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು. ಫಸ್ಟ್ ಈಗ ಒಂದು ಹೆಂಚನ್ನು ಇಟ್ಟಿದ್ದೀನಿ. ಈಗ ಒಂದು 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳೋಣ. ಕುಕ್ಕಿಂಗ್ ಆಯಿಲ್ ಕಾಯಿಲಿ. ಇಲ್ಲಿ ಮೇಯ್ನಾಗಿ ಬೇಕಾಗಿರುವಂಥದ್ದು ಈ ಥರ ನಾನು ಆಲೂಗೆಡ್ಡೆಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಸಿಪ್ಪೆನ ತಕ್ಕೊಂಡು. ಈಗ ಇದರಲ್ಲಿ ಹಾಕ್ಕೊಳ್ಳೋಣ. ಇದು ತುಂಬ ಬೇಗನೆ ಇದಾಗುತ್ತೆ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫಸ್ಟ್ ನಾವು ಆಲೂಗೆಡ್ಡೆನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇನ್ನೂ ಬೇಗ ಆಗುತ್ತೆ ಇದು ಈ ರೆಸಿಪಿ. ಒಂದು ಆಲೂಗೆಡ್ಡೆ ನಾವು ಈ ಥರ ಹಚ್ಚಿಟ್ಕೊಂಡಿದ್ವಲ್ಲ, ಇದು ಬೇಗನೆ ಫ್ರೈ ಆಗುತ್ತೆ. ತುಂಬ ಟೈಮ್ ಏನು ಹಿಡಿಯೋದಿಲ್ಲ. ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಬೇಡಿ, ಹೈ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಇದು ಮಾಡ್ಕೋತಾ ಇರಿ. ಇದೊಂಥರ ಗೋಲ್ಡನ್ ಬ್ರೌನಿಷ್ ಕಲರ್ ಬರೋವರೆಗೂ ನಾವು ಈ ಥರ ಫ್ರೈ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು. ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ನನ್ನ ಮಗ ಏನು ಹೇಳ್ತಾನೆ ಅಂತ ನೋಡೋಣ, ಲಾಸ್ಟಿಗೆ ತೋರಿಸ್ತೀನಿ. ಈ ಥರ ಗೋಲ್ಡನ್ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಇದನ್ನು ಈ ಥರ ಸೈಡ್ಗೆ ಇಟ್ಕೊಳ್ಳೋಣ. ಈಗ ಸೈಡ್ಗೆ ಎತ್ತಿಟ್ಕೊಂಡಿದ್ದಲ್ಲ, ಈಗ ಕುಕ್ಕಿಂಗ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ, ಬೇರೆ ಏನು ಹಾಕ್ತಾ ಇಲ್ಲ. ನಂತರ 2 ಮೊಟ್ಟೆ. ಇಲ್ಲಿ ಜಾಸ್ತಿ ನಾನು ಆಯಿಲ್ ಇರಲಿಲ್ಲ, ಸೊ ಅದಕ್ಕಾಗಿ ನಾನು ಇದರಲ್ಲೇ ಬಿಟ್ಟೆ. ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇರಬೇಕು. ಈಗ ಇದಕ್ಕೆ ನಾವು ಹಸಿ ಮೆಣಸಿಕಾಯಿನ ಹಾಕೊಳ್ಳೋಣ. ನಂತರ ಸ್ವಲ್ಪ ಇದರಲ್ಲೇ ಬಾಯಲ್ಲಿ ಹಾಕಬೇಕು. ಈಗ ಸೈಡಲ್ಲಿ ನಾವು ಏನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಪೊಟೊಟೋನ ಇದರಲ್ಲಿ ಹಾಕ್ಕೊಳ್ಳೋಣ. ಇದು ಸೈಡಲ್ಲಿ ಇರಲಿ, ಯಾಕಂದರೆ ಮಿಕ್ಸ್ ಮಾಡಿಬಿಟ್ರೆ ಕ್ರಿಸ್ಪಿನೆಸ್ ಇರೋದಿಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಈಗ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿನ ಇದರಲ್ಲೇ ಹಾಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ನಂತರ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ. ಹಾಗೆ ಹೋಯ್ತು ನೋಡಿ, ಎಷ್ಟು ಬೇಗ ಆಗುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಮಾಡಿಕೊಟ್ರೆ ಮೊಟ್ಟೆ ತಿನ್ನಲ್ಲ ಅನ್ನೋರು ಕೂಡ ಈ ಥರ ಸೂಪರ್ ಆದಂಥ ರೆಸಿಪಿ ಅಂತಲೇ ಹೇಳ್ಬೋದು. ರೆಡಿಯಾಗಿದೆ. ಈಗ ತಿನ್ನೋದಕ್ಕೆ ನನ್ನ ಮಗ ಕಾಯ್ತಾ ಇದ್ದಾನೆ. ಅಷ್ಟೇ, ರೆಡಿ ಆಯಿತು ನೋಡಿ, ಎಷ್ಟು ಬೇಗ ಕ್ವಿಕ್ಕಾಗಿ ಮಾಡೋವಂಥದ್ದು. ಥ್ಯಾಂಕ್ ಯು ರಘು ಅವರೇ, ಈ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ. ನೋಡಿ, ಫೈನಲಿ 2 ಮೊಟ್ಟೆ 1 ಪೊಟೊಟೊಯಿಂದ ನಾನು ಈ ರೆಸಿಪಿ ಮಾಡಿದ್ದೀನಿ. ಇವಾಗ ನನ್ನ ಮಗ ತಿಂದು ತೋರಿಸ್ತಾನೆ ಹೇಗಿದೆ ಅಂತ. ಸೂಪರ್ ಆಗಿದೆ. ನೀವು ಒಂದ್ಸತಿ ಮನೇಲಿ ಮಾಡ್ಕೊಂಡು ನೋಡಿ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀವಿ. ಥ್ಯಾಂಕ್ ಯು.